ಹೈಸ್ಕೂಲ್ ಹೋಗ್ಬೇಕಂತ ಹೇಳಿದ್ರೆ 2 ಗುಡ್ಡ ಹತ್ತಿ 2 ಗುಡ್ಡ ಇಳಿಬೇಕಿತ್ತು. ಆ ಅಡಿಕೆ ಸುಲಿಯುವಂತಹ ಸಮಯದಲ್ಲಿ ರಾತ್ರಿ ಇಡೀ ನಾವು ನಿದ್ದೆಗೆಡದೆ ಮಕ್ಕಳೆಲ್ಲ ಅಡಿಕೆ ಸುಲಿಬೇಕು ಅಂದ್ರೆ ಏನೋ ಒಂದು ರೋಚಕವಾದ ವಿಚಾರ ಇರಬೇಕು. ನನ್ ಗಂಡ ಕಸ ಕೊಟ್ರು ರಸ ಅಂತ ಮಾರೋದು ನನಗ್ ಗೊತ್ತಿತ್ತು, ನಾನು ಕಸ ತಂದ್ರು ರಸ ಅಂತ ಮಾಡೋದು ಅವ್ರಿಗೆ ಗೊತ್ತಿತ್ತು. ಅವ್ರು ಹೇಳೋರು, ಒಬ್ಬ ಭಿಕ್ಷುಕ ಮಾತಾಡಿದ್ರು ಕೂಡ ನಾವು ಕೇಳಿಸ್ಕೋಬೇಕಂತೆ, ಅವನಲ್ಲೂ ಏನೋ ಒಂದು ಅನುಭವ ಇರುತ್ತೆ ಅಂತ. ಆ ರೀತಿ ನಾವು ಲಿಸನಿಂಗ್ ಕೆಪಾಸಿಟಿನ ಬೆಳೆಸ್ಕೋಬೇಕಾಗತ್ತೆ. ಒಬ್ಬ ಎಂಟರ್ಪ್ರನರ್ ಆಗ್ಬೇಕು, ಬಿಸ್ನೆಸ್ ಮನ್ ಆಗ್ಬೇಕು ಅಂತ ಹೇಳಿದ್ರೆ ಎಲ್ಲಾ ಕಡೆಯಿಂದಲೂ ಎಲ್ಲಾ ವಿಚಾರಗಳನ್ನು ತಗೋಬೇಕು. ಕೊನೆಗೆ ನಂದು ಲೀಡರ್ಶಿಪ್ ಅಲ್ಲೆಲ್ಲ ಕೂಡ ಇಂಡಿಪೆಂಡೆಂಟ್ ಆಗ್ಬೇಕು, ಏನಾದ್ರೂ ಒಂದು ದಾರಿ ತೋರ್ಸು ಅಂತ ಹೇಳಿದ್ರು. ಇಷ್ಟ ಆಯ್ತು, ಯಾಕೆಂದ್ರೆ ನನ್ನ ದೇಸಿ ಒಂದು ವಿಚಾರಗಳಿಗೆ ಸೂಕ್ತವಾದಂತಹ ಸ್ಥಳ ಆಗಿತ್ತು ಇದು. ಇನ್ನು ಗೊಜ್ಜವಲಕ್ಕಿ ಎಷ್ಟೋ ಜನ ಮಾಡೋದೇ ಮರ್ತಿರ್ತಾರೆ ಇವತ್ತು. ಅದು ನಮ್ಮ ಅಂತ ಹೇಳಿ, ಹೇಗಿದ್ರು ನೀವು ಸ್ವಿಮ್ಮಿಂಗ್ ಹೋಗ್ತಿದ್ಯಲ್ಲ ಮಗಳೇ, ಅದನ್ನೇ ಕಂಟಿನ್ಯೂ ಮಾಡು, ದೆನ್ ಯು ಆಲ್ಸೋ ಕಮ್ ಒನ್ ಡೇ ಇನ್ ಟಿವಿ ಅಂತ ಹೇಳಿದ್ರು. ಹೌದಾ, ಇವಳು ಸ್ವಿಮ್ಮಿಂಗ್ ಅಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ಚಾಂಪಿಯನ್ ಆಗಕ್ ಶುರುವಾಗ್ಲು. ದರ್ ಇಸ್ ಎ ಪ್ಲೇಸ್ ಫಾರ್ ಎವ್ರಿಥಿಂಗ್ ಅಂಡ್ ಎವ್ರಿಥಿಂಗ್ ಇನ್ ಇಟ್ಸ್ ಪ್ಲೇಸ್ ಅಂತ.